ಹಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸುದೀಪ್ ಅವರ ಅಭಿಮಾನಿಗಳು ಹೇಗೆಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕಿದಾರಂತ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತದ್ದು ಮರಿಬೇಡ್ರಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಆಕ್ಚುಲಿ ಈ ವಿಡಿಯೋ ಮಾಡಬಾರ್ದಂತ ನಾ ಅನ್ಕೊಂಡಿದ್ದೆ ರೀ. ಈ ವಿಡಿಯೋ ಮಾಡೋದರ ಉದ್ದೇಶ ಏನಪ್ಪಾ ಅಂದ್ರ ನಮ್ಮ ಜನರು ಜಾಗರೂಕತೆ ಆಗಬೇಕು. ಯಾಕೆ ಈ ಮಾತು ಹೇಳಕತ್ತೀನಪ್ಪ ಅಂದ್ರ ಕೆಲವೊಂದು ತಿಂಗಳ ಹಿಂದ ನಾವು ನೋಡ್ತೀವಿ ನಟಿ ರಮ್ಯಾ ಅವರ ವಿರುದ್ಧ ದರ್ಶನ್ ಅವರ ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ ಹಾಕಿರ್ತಾರ. ಅದಕ್ಕೆ ರಮ್ಯಾ ಅವ್ರ ಏನ್ ಮಾಡ್ತಾರ, ಪೊಲೀಸ್ ಕಮಿಷನರ್ ಹೋಗಿ ಕಂಪ್ಲೇಂಟ್ ಮಾಡ್ತಾರ. ಅದಕ್ಕ ಕೆಲವೊಂದಿಷ್ಟು ಅಭಿಮಾನಿಗಳು ಜೈಲ್ ಸೇರ್ತಾರ. ಅವ್ರ ಮನೇಲಿ ಎಷ್ಟು ಪ್ರಾಬ್ಲಮ್ ಆಗುತ್ತಾ. ಈಗೇನೋ ಕೂತು ಹೊಸ ಹುರುಪಿನಾಗ ಹೇಗೆ ಬೇಕಾ ಕಮೆಂಟ್ ಹಾಕಿರ್ತಾರ. ಬಟ್ ಅದೆಲ್ಲ ಸ್ಕ್ರೀನ್ ಶಾಟ್ ತಗೊಂಡು ಕಂಪ್ಲೇಂಟ್ ಕೊಟ್ಟು ಅವ್ರ ಜೈಲಿಗೆ ಹೋದಾಗೆ ಗೊತ್ತಾಗೋದು ಆ ಕಮೆಂಟ್ ಹಾಕಬಾರ್ದಿತ್ತಲ್ಲಪ್ಪ ಅಂತ ಹೇಳಿಕರೆ. ಅವಾಗ ದರ್ಶನ್ ಅವರ ಅಭಿಮಾನಿಗಳು ಜೈಲಿಗೆ ಹೋದ್ರು. ಇವಾಗ ಸುದೀಪ್ ಸರ್ ಅವರ ಅಭಿಮಾನಿಗಳು ಕೂಡ ಜೈಲಿಗೆ ಹೋಗ್ತಾರ. ಯಾಕಪ್ಪ ಅಂದ್ರ ಅವ್ರ ಎಂತಿಂತ ಕಮೆಂಟ್ಗಳು ಮಾಡ್ಯಾರ ನೋಡ್ರಿ ಒಂದ್ಸಲ ನೀವೇ. ಇವು ಓದಕ್ಕಾಗಲ್ಲ. ಆಕ್ಚುಲಿ ಈ ವಿಡಿಯೋ ಹೆಣ್ಮಕ್ಳು ನೋಡ್ತಿದ್ರ ಸ್ಕಿಪ್ ಮಾಡಿದ್ರ ಚಲೋ ಅನ್ಸುತ್ತೆ ನನಗೆ. ನಟಿ ರಮ್ಯಾ ಅವರ ಮೇಲೆ ಬ್ಯಾಡ್ ಕಮೆಂಟ್ ಹಾಕಿದಕ್ಕ ಇಡೀ ಕನ್ನಡ ಇಂಡಸ್ಟ್ರಿನೇ ಕಮೆಂಟ್ ಮಾಡ್ತು. ರಮ್ಯಾ ಅವರ ಪರ ನಿಂತು ಅವ್ರು ನಿಂತ್ರು ಇವ್ರು ನಿಂತ್ರು ಅಂತ ನಾ ಹೇಳೋದಿಲ್ರಿ. ನಿಮ್ಗೆ ಗೊತ್ತೈತಿ ಯಾರೆಲ್ಲ ನಟಿ ರಮ್ಯಾ ಅವರ ಪರ ನಿಂತ್ರ ಅಂತೇಳಿ. ಇವಾಗೆಲ್ಲ ಅವರೆಲ್ಲ ಎಲ್ಲಿ ಹೋಗಿ ಕೂತಾರಂತ ನೋಡ್ಬೇಕಾಗೈತಿ. ಯಾಕಪ್ಪ ಅಂದ್ರ ವಿಜಯಲಕ್ಷ್ಮಿ ಅವ್ರು ಕೂಡ ಒಂದು ಹೆಣ್ಣು ಅನ್ನೋದು ಅವರಿಗೆ ಅರಿವಿರಬೇಕು. ನಾವು ನೋಡ್ದಂಗ ದರ್ಶನ್ ಸರ್ ಆಗ್ಲಿ ಸುದೀಪ್ ಸರ್ ಆಗ್ಲಿ ಒಬ್ರಿಗೊಬ್ರು ಎಂದೂ ಬಿಟ್ಕೊಟ್ಟಿಲ್ರಿ. ಸುದೀಪ್ ಸರ್ ಅವರ ಎಷ್ಟೋ ಇಂಟರ್ವ್ಯೂಗಳನ್ನ ನಾನು ನೋಡಿದ್ದೀನಿ. ದರ್ಶನ್ ಅವ್ರ ಬಗ್ಗೆ ಕೇಳಿದಾಗ ಅವ್ರು ಒಳ್ಳೇದನ್ನೇ ಮಾತನಾಡಿದ್ದಾರ. ದರ್ಶನ್ ಅವರು ಯಾವತ್ತೂ ಸುದೀಪ್ ಅವರು ಹಂಗ ಹಿಂಗ ಅಂತ ಎಲ್ಲಿ ಹೇಳಿಲ್ಲ. ಅವ್ರಿಬ್ರು ಕರೆಕ್ಟ್ ಇರುವಾಗ ನೀವು ಅಭಿಮಾನಿಗಳಾಗಿ ನೀವ್ಯಾಕ ಈ ತರ ಬ್ಯಾಡ್ ಕಮೆಂಟ್ಗಳು ಹಾಕಿ ನೀವು ಜೈಲಿಗೆ ಹೊಂಟೇರಿ? ಅವ್ರು ಅಲ್ಲೇ ಇರ್ತಾರ, ಆರಾಮ್ ಇರ್ತಾರ್ರಿ. ನೀವು ನಿಮ್ದು ನೋಡ್ಕೋಬೇಕಲ್ಲ. ನೀವು ಜೈಲಿಗೆ ಹೋದ್ರ ದರ್ಶನ್ ಅವ್ರ ಆಗ್ಲಿ ಸುದೀಪ್ ಸರ್ ಆಗ್ಲಿ ಯಾರು ಬಂದು ಬಿಡಿಸೋದಿಲ್ಲ. ಯಾಕಪ್ಪ ಅಂದ್ರ ಅಂತ ಒಳ್ಳೆ ಕಮೆಂಟ್ಗಳು ನೀವು ಹಾಕಿರ್ತೀರಿ. ಯಾರು ಬಂದ್ ಬಿಡಿಸ್ತಾರ ನಿಮಗ? ನಾಳೆ ನಿಮ್ ಫ್ಯಾಮಿಲಿ ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಅಭಿಮಾನ ಇದ್ರ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಮೂವಿ ನೋಡ್ರಿ. ಅದು ಬಿಟ್ಟು ಹೀಗೆ ಖಾಲಿ ಕುತ್ಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡೋದಲ್ಲ. ಕೆಲವು ದಿನಗಳ ಹಿಂದ ಹೇಳ್ತಿದ್ರು ದರ್ಶನ್ ಸರ್ ಅಭಿಮಾನಿಗಳು ಅನ್ಎಜುಕೇಟೆಡ್, ಅಂಧಾಭಿಮಾನಿಗಳು. ಈಗ ನೀವೇನ್ ಹೇಳ್ತೀರಿ ಈ ಕಮೆಂಟ್ಗಳನ್ನು ಓದಿದ ಮೇಲೆ? ಈ ವಿಡಿಯೋ ಎಲ್ಲಾ ಅಭಿಮಾನಿಗಳಿಗೆ ಅಪ್ಲೈ ಆಗೋದಿಲ್ರಿ. ಎಲ್ಲಾ ಹೀರೋಗಳ ಅಭಿಮಾನಿಗಳಲ್ಲಿ ಕೆಲವೊಂದಿಷ್ಟು ಹೊಲಸ್ ನನ್ನ ಮಕ್ಳು ಇರ್ತಾರೆ. ಇಂಥವ್ರು ಹೊಲಸ್ ಕಮೆಂಟ್ ಮಾಡೋರು, ಮೂರು ಬಿಟ್ಟವ್ರು ಈ ತರ ಕಮೆಂಟ್ ಮಾಡ್ತಾರ. ನೀವು ಯಾವ ಹೀರೋಗ ಲೈಕ್ ಮಾಡ್ತಿರ್ಲಾ ಅವ್ರ ಹೀರೋ ಮೂವಿ ಬಂದಾಗ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಮೂವಿ ನೋಡಿ ಹಾರೈಸಿದ್ರೆ ಸಾಕು. ಅವ್ರಿಗೆ ಬಂದು ಇನ್ನೂ 4 ಮಂದಿಗೆ ಚಲೋ ಅದ ಅಂತ ಹೇಳಿದ್ರೆ ಸಾಕು. ಆ ಹೀರೋಗಳು ಫುಲ್ ಖುಷಿ ಆಗಿಬಿಡ್ತಾರ. ಇಷ್ಟೆಲ್ಲ ಹೇಳಿದ ಮೇಲೂ ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ತೀನಪ್ಪ ಅಂದ್ರ ನಾವ್ ಏನ್ ಮಾಡಕ್ ಆಗುದಿಲ್ಲ. ನಿಮ್ಮ ಇಷ್ಟ. ಈ ವಿಷಯದ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ಮಾತು ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.